bang, bang. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಧನುಷ್. ನಾನು ಇವತ್ತೊಂದು ವೈರ್ಲೆಸ್ ಲೈಟ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನೀವು ಯಾರಾದರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಸಿಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು ನಿಮಗೆ ಬಾಕ್ಸ್ ಒಳಗಡೆ ಮತ್ತೊಂದು ಬಾಕ್ಸ್ ಹಾಗೂ ಇದೊಂದು ಗೈಡ್ ಕೊಟ್ಟಿದ್ದಾರೆ. ನೋಡ್ಬೋದು ನೀವು, ಇದೊಂದು ಗೈಡ್ ಕೊಟ್ಟಿದ್ದಾರೆ. ಹಾಗೆ ಇದೊಂದು ಮೇನ್ ಬಾಕ್ಸ್ ಸಿಗುತ್ತೆ ನಿಮಗೆ. ಈ ಬಾಕ್ಸ್ ಓಪನ್ ಮಾಡೋಣ ಬನ್ನಿ. ಈ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಇದೆ ಬಾಕ್ಸ್. ನೋಡ್ಬೋದು ನೀವು, ಇದು ಚೈನೀಸ್ ವೇರಿಯಂಟು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. K8 ಅಂತ ಮಾಡಲ್ ಹೆಸರು ಇದು. ಈಗ ಓಪನ್ ಮಾಡಿದರೆ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ನಿಮಗೆ ಇಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮೈಕ್ ಇದೆ. ಹಾಗೆ ಇದರದ್ದು ಮೈಕ್ನ ಟ್ರಾನ್ಸ್ಮಿಟರ್ ಇದು. ಒಂದೊಂದಾಗಿ ಓಪನ್ ಮಾಡೋಣ ಬನ್ನಿ. ನೋಡ್ಬೋದು, ಇದು ಮೈಕ್ ಹಾಗೂ ಇದು ಟ್ರಾನ್ಸ್ಮಿಟರ್. ಈ ಒಂದು ಫೋಮ್ನ ಕೆಳಗಡೆ ಇದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ನೋಡ್ಬೋದು. ಹಾಗೆ ಇದೊಂದು ಬಾಕ್ಸ್. ಇದು ಈ ಮೈಕ್ ಇದೆಯಲ್ಲ, ಇದನ್ನು ಚಾರ್ಜ್ ಮಾಡೋದಕ್ಕೋಸ್ಕರ ಕೊಟ್ಟಿರೋದು. ಕೇಬಲ್ ಕೊಟ್ಟಿದ್ದಾರೆ, ಒಂದು Type-C ಪೋರ್ಟಿನ ಕೇಬಲ್ ಕೊಟ್ಟಿದ್ದಾರೆ. ಈ ಬಾಕ್ಸಲ್ಲಿ ಇಷ್ಟೇ ಇರೋದು. ಬನ್ನಿ ಈಗ ಈ ಮೈಕ್ನ ಬರ್ಬೋದು. ಟ್ರಾನ್ಸ್ಮಿಟರ್ ಇದು. ಹಾಗೆ ಇದೆ ಮೈಕ್. ಇಲ್ಲಿ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ. ಇದನ್ನು 3 ಸೆಕೆಂಡ್ ಪ್ರೆಸ್ ಮಾಡಬೇಕು, ಆವಾಗ ಈ ಥರ ಇಂಡಿಕೇಟರ್ ಲೈಟ್ ಆನ್ ಆಗುತ್ತೆ. ಇದನ್ನು ನೀವು ಫೋನಿಗೆ ಕನೆಕ್ಟ್ ಮಾಡಬೇಕು. ಇಂಡಿಕೇಟರ್ನ ನೀವು ಫೋನಿಗೆ ಕನೆಕ್ಟ್ ಮಾಡಬೇಕು. ಜಸ್ಟ್ ಪ್ಲಗ್ ಮಾಡಬೇಕಷ್ಟೇ. ಪ್ಲಗ್ ಮಾಡಿ ನೀವು ಈ ಮೈಕ್ನ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಆನ್ ಮಾಡಬೇಕು. ಆನ್ ಮಾಡಿ ಇದು ಫಸ್ಟಿಗೆ ಬ್ಲಿಂಕ್ ಆಗುತ್ತೆ, ಆಮೇಲೆ ಗ್ರೀನ್ ಲೈಟ್ ಸ್ಟೇಬಲ್ ಆಗುತ್ತೆ. ಆವಾಗ ಈ ಮೈಕ್ ಕನೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಬನ್ನಿ ಈ ಮೈಕ್ನ ಸೌಂಡ್ ಕ್ವಾಲಿಟಿ ನೋಡೋಣ. ಈಗ ನೋಡ್ಬೋದು, ಈಗ ಈ ರೀತಿ ಶರ್ಟಿಗೆ ಹಾಕೊಂಡು ನಾವು ಯೂಸ್ ಮಾಡ್ಬೋದು. ಹಾಗೆ ಈಗ ಸೌಂಡ್ ಕೂಡ ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ತಿದೆ ಅಂತ ಅನ್ಕೊಂತೀನಿ. ಇದು ಕನೆಕ್ಟ್ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ವಿ, ಯಾಕಂದ್ರೆ ಇದು ಮಾಮೂಲಿ ಫೋನ್ ಕನೆಕ್ಟ್ ಆಗ್ಲೇ ಇಲ್ಲ. ಯಾಕಂದ್ರೆ ಅದ್ರಲ್ಲಿ OTG ಕನೆಕ್ಷನ್ ಆನ್ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಆನ್ ಮಾಡಿದ್ರು ಕನೆಕ್ಟ್ ಆಗ್ಲಿಲ್ಲ. ಮತ್ತೆ ಇನ್ನೊಂದು ಆ್ಯಪ್ ಹೇಳಿದ್ರು, ಆ ಆ್ಯಪ್ ಇಂದ ಈಗ ವಿಡಿಯೋ ಮಾಡ್ತಿರೋದು. ಇಲ್ಲಾಂದ್ರೆ ಇದು ಕನೆಕ್ಟ್ ಆಗಲ್ಲ. ಇದು ಅದಕ್ಕೆ ಚೀನಾ ಪ್ರಾಡಕ್ಟ್ ಅಂತ ಹೇಳೋದು. ಈ ಮೈಕಿಂದ ಏನೇನು ಯೂಸ್ ಇದೆ ಅಂದ್ರೆ, ನೀವು ಮೀಟಿಂಗ್ ಇದ್ರೆ ಮೀಟಿಂಗ್ನ ನೀವು ಇದನ್ನ ಯೂಸ್ ಮಾಡಿ ಅಟೆಂಡ್ ಮಾಡ್ಬೋದು. ಆಗ ಅವರಿಗೂ ನಮ್ಮ ಆಡಿಯೋ ಕ್ಲಾರಿಟಿ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಹಾಗೆ ಮತ್ತೆ ನಾಯ್ಸ್ ಜಾಸ್ತಿ ಬರಲ್ಲ, ಹೊರಗಿನ ನಾಯ್ಸ್ ಏನು. ತುಂಬಾ ಚೆನ್ನಾಗಿದೆ, ಕಾಂಪ್ಯಾಕ್ಟ್ ಆಗಿದೆ. ಆರಾಮಾಗಿ ಈ ರೀತಿ ಪ್ಲೇಸ್ ಮಾಡ್ಕೋಬೇಕಷ್ಟೇ. ನಾವು ಈ ರೀತಿ ಪ್ಲೇಸ್ ಮಾಡ್ಕೊಂಡ್ರೆ ಆರಾಮಾಗಿ ಮಾತಾಡ್ಬೋದು. ಕ್ಯಾಮ್ರಾ ನಾವು ಅಲ್ಲಿ ಇಟ್ಟು ಆರಾಮಾಗಿ ಆಡಿಯೋನು ಕ್ಲಿಯರ್ ಆಗಿ ಕೇಳಿಸುತ್ತೆ. ಒಂದು ಟೆಸ್ಟ್ ಮಾಡಿ ನೋಡೋಣ ಬನ್ನಿ. ಈಗ ನಾನು ಅಲ್ಲಿ ಇಲ್ಲ, ಆದರೂ ನನ್ನ ವಾಯ್ಸ್ ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಈಗ ನಾನು ಬರ್ತಾ ಇದ್ದೀನಿ. ನೋಡ್ಬೋದು, ನಾವು ಫೋನ್ನ ಇಲ್ಲಿ ಪ್ಲೇಸ್ ಮಾಡಿಬಿಟ್ಟು ನಾವು ಒಂದು 10 ಮೀಟರ್ ರೇಂಜಲ್ಲಿ ನಾವು ಮಾತಾಡಿದ್ರು ಕೇಳಿಸುತ್ತೆ ಈ ಒಂದು ಮೈಕಿಂದ. ಇದು ಏನು ಡಿಸ್ಅಡ್ವಾಂಟೇಜ್ ಅಂದರೆ, ಅದೊಂದು ಆ್ಯಪ್ ಬಳಸ್ಬೇಕು ನಾವು. ಅದು ಆ್ಯಪ್ ಇಲ್ಲ ಅಂದರೆ ಇದು ವರ್ಕ್ ಆಗಲ್ಲ ಅಷ್ಟು ನೀಟಾಗಿ. ಅದೊಂದು ಬೇಜಾರಾಯಿತು. ಇದನ್ನ ನಾನೇನೋ ಹಿಡ್ಕೊಳಲ್ಲ, ವಾಪಸ್ ಮಾಡ್ತಿದ್ದೀನಿ. ನಿಮಗೆ ತೋರ್ಸೋಣ ಅಂತ. ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫ್ಲಿಪ್ಕಾರ್ಟಲ್ಲಿ 549 ರೂಪೀಸ್ಗೆ ಸಿಗ್ತಾ ಇದೆ. ನಾನು ನ್ಯೂ ಇಯರ್ ಆಫರಲ್ಲಿ ಇದನ್ನ ತರಿಸಿದ್ದು. ಆಕ್ಚುಲಿ ಇದು ಒಂದು ತರಿಸಿ ಒಂದಲ್ಲೇ ರಿಪ್ಲೇಸ್ ಮಾಡಿ ಮತ್ತೊಂದು ಬಂದಿದೆ. ಅದು ವರ್ಕ್ ಆಗಲ್ಲ ಅನ್ಕೊಂಡಿದ್ದೆ, ಆದರೆ ಮತ್ತೆ ಅದು ಆ್ಯಪ್ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡಬೇಕು ಅಂತ ಅವರು ಪ್ರಿಫರ್ ಮಾಡಿದ್ರು. ಅವರು ಹೇಳಿದ್ದ ಮ್ಯಾನ್ಯುವಲ್ ಅಲ್ಲಿ ನೀವು ನೋಡ್ಬೋದು, ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ.
ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕಾದ್ರೆ ಏನಾರ ನಿಮಗೆ ಪ್ರಾಬ್ಲಮ್ ಇತ್ತು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಎಲ್ಲದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಇದು ಪ್ರಾಡಕ್ಟಿನ ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಟೆಕ್ ಬ್ರದರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.